ಬರ್ತಾ ಇದ್ದೀವಿ. ಇದು ಯಾವುದು ರವಿಕುಮಾರ್ ಅವ್ರು ತಿಂತಾ ಇರಲಿಲ್ಲ ಇಷ್ಟಪಟ್ಬಿಟ್ಟು, ಆದರೂ ಇಡಬೇಕು. ಝೂಮ್ ಆಗಿ ನೋಡ್ತಾ ನಿಮ್ಮ ಮುಖಕ್ಕೆ ಏನೂ ಹಾಕಿಲ್ಲ ಇನ್ನು ನಾನು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಪಕ್ಷ ಮಾಡ್ತಾಯಿದ್ದೀರಿ ಗೈಸ್. ಅಂದರೆ ಪಿತೃಪಕ್ಷ, ಮಹಾಲಯ ಅಮಾವಾಸ್ಯೆ ಅಂತಾರಲ್ಲ, ಅದನ್ನು ನಾನು ಮಾಡ್ತಾಯಿದ್ದೀನಿ. ಇವತ್ತು ಅಮಾವಾಸ್ಯೆ ದಿನವೇ ಮಾಡ್ತಾಯಿದ್ದೀನಿ. ಕೆಲವರು ಅಮಾವಾಸ್ಯೆಗೆ ಮುಂಚೆನೇ ಮಾಡ್ತಾರೆ, ಬಟ್ ನಾನು ಅಮಾವಾಸ್ಯೆ ದಿನವೇ 4 ವರ್ಷದಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಅಮಾವಾಸ್ಯೆ ದಿನವೇ ಮಾಡ್ತೀನಿ. ಇನ್ ಕೇಸ್ ಆ ಟೈಮಲ್ಲಿ ನಾನು ಮಾಡೋಕ್ಕಾಗಿಲ್ಲ ಅಂತಂದರೆ ನನ್ನ ಮಗನ ಕೈಯಲ್ಲಿ ನಾನು ಮಾಡಿಸ್ತೀನಿ. ಯಾವತ್ತೂ ನನಗೆ ಈ 4 ವರ್ಷದಲ್ಲಿ ಆ ಥರ ಮಿಸ್ ಆಗಿಲ್ಲ, ಸೊ ನಾನೇ ಮಾಡ್ಕೊಂಡು ಬರ್ತಾಯಿದ್ದೀನಿ. ಮತ್ತು ಅಮ್ಮ ಮನೆಯಲ್ಲೆಲ್ಲ, ಅಂದರೆ ಅವ್ರ ಅಮ್ಮ ಅವರವರಲ್ಲೆಲ್ಲ ಯುಗಾದಿ ಹಬ್ಬಕ್ಕೆ ಮಾಡ್ತಾರೆ. ಅದೇನೋ ಹೇಳ್ತಾರಲ್ಲ, ಯುಗಾದಿ ಹಬ್ಬದೆಲ್ಲ ಮಾಡಿದ್ರೆ ಸಲ್ಲಲ್ಲ. ಈ ಪಿತೃಪಕ್ಷಗಳಿಗೆಲ್ಲ ಮಹಾಲಯ ಅಮಾವಾಸ್ಯೆ ದಿನ ಆದರೆ ಅದು ಒಳಗಡೆನೇ ಏನು ಟೈಮಿಂಗ್ಸ್ ಇರುತ್ತೆ ಅದು ಒಳಗಡೆನೇ ಮಾಡಬೇಕು. ಯುಗಾದಿ ಹಬ್ಬ ಅದೆಲ್ಲ ಮಾಡಿದ್ರೆ ಅವರಿಗೆ ಅದು ಸಲ್ಲಲ್ಲ ಅಂತಾರಲ್ಲ. ಅದಕ್ಕೆ ಅಮ್ಮ ಕೂಡ ಈ ವರ್ಷ ಈ ಪಿತೃಪಕ್ಷ ಅಮಾವಾಸ್ಯೆ ಒಳಗಡೆನೇ ಮಾಡಿದ್ರು, ಮಹಾಲಯ ಅಮಾವಾಸ್ಯೆ ಒಳಗಡೆನೇ ಮಾಡಿದ್ರು. ಸೊ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಊರಿಂದ ಅಮ್ಮ ಅಪ್ಪ ಎಲ್ಲ ಬರ್ತಿದ್ದಾರೆ. ಅವ್ರು ಬರೋ ಅಷ್ಟೊತ್ತಿಗೆ ನಾನು 6:30ಗೆ ಬೆಳಗ್ಗೆ ಪೂಜೆ ಆಗೋಗಿತ್ತು. ಏನಕ್ಕಂದರೆ ನಾವು ಮಹಾಲಯ ಅಮಾವಾಸ್ಯೆ ಏನು ಪಿತೃಗಳಿಗೆ ಪೂಜೆ ಮಾಡ್ತೀವಿ, ಅವತ್ತಿನ ದಿವಸ ಬಾಗಿಲಿಗೆ ಅಂದರೆ ಹೊಸ್ಲಿಗೆ ಹೊರಗಡೆ ಕುಂಕುಮ ಇಡಬಾರ್ದು, ರಂಗೋಲಿ ಹಾಕಬಾರ್ದು, ದೇವ್ರ ಮನೇಲಿ ಪೂಜೆ ಮಾಡಬಾರ್ದು, ಈ ಥರ ಎಲ್ಲ ಶಾಸ್ತ್ರ ಇದೆ ಅಲ್ವಾ. ಅದಕ್ಕೆ ಅಕಸ್ಮಾತ್ ನಾವು ಪೂಜೆ ಮಾಡಿದ್ರೂ ದೇವ್ರ ಮನೇಲಿ ಇವ್ರಿಗೆ ಧೂಪ ಹಾಕೋ ಟೈಮಲ್ಲಿ ಅದನ್ನು ಬಾಗಿಲನ್ನ ಮುಚ್ಚಿಬಿಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ 6:30 ಅಷ್ಟರಲ್ಲೇ ಪೂಜೆ ಎಲ್ಲ ಮಾಡಿಬಿಟ್ಟೆ. ಅಮ್ಮ ಅವ್ರು ಬರೋಷ್ಟಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ವ, ಹೆಂಗಿದ್ರು ಅಮ್ಮನೇ ಬಂದ್ಬಿಟ್ಟು ಅಡುಗೆ ಮಾಡೋದು, ನಾನಂತೂ ಮಾಡಲ್ಲ ಅಷ್ಟು ಜನಕ್ಕೆ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಕಳಶ ಎಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ಯಾರನ್ನೂ ಯಾವತ್ತೂ ಏನೂ ಕೇಳಲ್ಲ ಗೈಸ್, ಹೆಂಗೆ ಪೂಜೆ ಮಾಡಬೇಕು ಏನು ಅಂತ. ನಾನು ನೋಡಿ ತಿಳ್ಕೊಂಡಿರೋ ಅಷ್ಟು ಏನಿದೆ ಅದು ನನಗೆ ತೋಚ್ದಂಗೆ ಮಾಡ್ತೀನಿ. ಏನಕ್ಕಂದರೆ ಒಬ್ಬೊಬ್ರಿಗೆ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ತಲೆ ಕೆಟ್ಟೋಗ್ಬಿಡುತ್ತೆ. ಇವ್ರು ಈ ಥರ ಹೇಳ್ತಾರೆ, ಅವ್ರು ಆ ಥರ ಹೇಳ್ತಾರೆ, ನಾನು ಯಾವ ಥರ ಮಾಡಲಿ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೋಗ್ಬಿಡ್ತೀನಿ. ಬಟ್ ಈ ಥರ ನಾನೇ ಮಾಡ್ತಾಯಿದ್ದೀನಿ, ಅಂದರೆ ನೋಡಿದ್ದೆ ನಾನು ಹಿಂದೆ ಎಲ್ಲ ಮಾಡಿರೋದೆಲ್ಲ ಇವರೆಲ್ಲ. ಸೊ ಅದಕ್ಕೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹೀಗೆ ಮಾಡ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಬೇಕು ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ, ಚೇಂಜಸ್ ಮಾಡ್ಕೊಳ್ತೀನಿ. ನನ್ನ ಪ್ರಕಾರ ಇಷ್ಟೇ ಅನಿಸುತ್ತೆ. ಅವ್ರು ಏನೇನು ತಿಂತಾರೆ ಅದನ್ನು ಮಾತ್ರ ಇಡಬೇಕು, ಮತ್ತು ಪೂಜೆ ಮಾಡಿ ಅಲ್ಲಿ ಗುಣಿ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು ಅಂತ ಅಷ್ಟೇ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆಲ್ಲ. ನಮ್ಮ ಅಮ್ಮವ್ರು ನೋಡಿದ್ರೆ 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಗೈಸ್, ಬಂದೇ ಇಲ್ಲ. ಇನ್ನು 7 ಗಂಟೆ 7:15ಗೆ ಬಂದರು. ಅಷ್ಟರಲ್ಲಿ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ, ನನಗೆ ದೇವ್ರ ಮನೆ ಬಾಗಿಲು ಹಾಕೋಕ್ಕೆ ಇಷ್ಟ ಇಲ್ಲ ಗೈಸ್. ಯಾಕಂದರೆ ನೀವು ನನ್ನ ವ್ಲಾಗ್ಸಲ್ಲೆಲ್ಲ ನಾರ್ಮಲಾಗಿ ನೋಡಿರ್ತೀರ, ನಾನು ಪೂಜೆ ಎಲ್ಲ ಮಾಡಿ ವಿಡಿಯೋಸ್ ಎಲ್ಲ ಹಾಕಿರ್ತಿದ್ದೆ. ನನಗೆ ಅದೇನೋ ಗೊತ್ತಿಲ್ಲ ಪೂಜೆ ಮಾಡೋದಂದರೆ ಹೆವಿ ಇಷ್ಟ. ನಮ್ಮ ಮನೆಯಲ್ಲಿ ನನಗೆ ಇಷ್ಟ ಆಗಿರೋ ಪ್ಲೇಸೇ ದೇವ್ರ ಮನೆ. ದೇವರಿಗೆ ಅಲಂಕಾರ ಮಾಡೋದು, ಮನೆ ಡೆಕೋರೇಷನ್ ಮಾಡೋದು, ಇದೆಲ್ಲ ನಂಗೆ ಜಾಸ್ತಿ ಇಷ್ಟ. ಹೇಗಪ್ಪ ದೇವ್ರ ಮನೆ ಬಾಗಿಲು ಹಾಕೋದು, ಅಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬಾಗಿಲು ಹಾಕೇಬೇಕು ಇವತ್ತು ಒಂದು ದಿವಸ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದೆ. ನಂಗೆ ಈ ಥರ ಏನಾದರೂ ಹಬ್ಬ ಎಲ್ಲನ ಹೊರಗಡೆ ಹೋಗ್ಬೇಕಂತಂದರೆ ನಿದ್ದೆನೇ ಬರೋಲ್ಲ ಗೈಸ್. ಅದಕ್ಕೆ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆನೂ ಮಾಡಿಬಿಟ್ಟೆ. ಅಮ್ಮ ಸಬ್ಸಿಗೆ ಸೊಪ್ಪು ಎಲ್ಲ ಬಿಡಿಸಿಟ್ಟಿರು ಬರೋಷ್ಟರಲ್ಲಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಎಲ್ಲ ಬಿಡಿಸಿಟ್ಟಿದ್ದೆ. ಎಷ್ಟು ಅಂತ ಗೊತ್ತಿಲ್ಲ, ಎಷ್ಟೊಂದು ನೆನೆಸಿಟ್ಬಿಟ್ಟಿದ್ದೆ. ಅದೆಲ್ಲ ಅರ್ಧನೇ ಯೂಸ್ ಮಾಡ್ಕೊಂಡಿದ್ದಮ್ಮ. ಹಿಂದಿನ ದಿವಸ ರಾತ್ರಿನೇ ಕಾಳು ಕೂಡ ನೆನೆಸಿದ್ದೆ, ಕಾಳುಳಿ ಮಾಡಬೇಕಲ್ವಾ. ಸೊ ನೆನೆಸಿದ್ದೆ. ನೋಡಿ ಈ ಥರ ಇತ್ತು. ಫೈನಲಿ ಎಲ್ಲ ರೆಡಿ ಮಾಡಿದೆ. ಅಷ್ಟರಲ್ಲಿ ಅಮ್ಮ ಅವರು ಬಂದರು. ಮುನ್ರಾಜ್ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ನಮ್ಮಪ್ಪ ನಮ್ಮಮ್ಮ ಬಂದಿದ್ದ ತಕ್ಷಣ ಅಡುಗೆ ಮಾಡ್ತೈತೆ. ಇಲ್ಲಡಮ್ಮ ಎಲ್ಲ ಇದು ಏನು ಟೀ ಪುಟಿ ಸಕ್ಕರೆ ಎಲ್ಲ ಐತೆ ನೋಡು. ಈ ನನ್ನ ಮಗ ನೋಡಿ ಬ್ಲ್ಯಾಕ್ ಲವರ್ ಇವನು. ಎಲ್ಲ ಹಿಂಗೆ ತಿರ್ಗಾ ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ. ನಮ್ಮಮ್ಮ ಬಂದು ಅಡುಗೆ ಮಾಡಬೇಕು. ನಾನು ಬಿಡಿಸ್ಕೊಂಡು ಕೊಡ್ತೀನಿ, ನೀನು ಸುಳಿ ಅಲ್ಲ ಕುಯ್ ಪ್ಲೀಸ್ ಪ್ಲೀಸ್.
ಏನ್ ಮಾಡ್ತೈತಿ ವಡೆಗೆ ಬೋಂಡಾಗೆ ನನ್ನ ಮಗ ಬರೀ ಕ್ಯಾಮ್ರಾಮ್ಯಾನ್ ಮೂಗ ಇವನು ಮಾತಾಡೋದೇ ಇಲ್ಲ ಅಂತಾನೆ. ನಮ್ಮಪ್ಪ ಚೆನ್ನಾಗಿ ನಗ್ತೈತೆ. ಮುನ್ರಾಜ್ ಝೂಮ್ ಆಗಿ ನೋಡ್ತಾ ನಿಮ್ಮ ಮುಖಕ್ಕೆ ಏನೂ ಹಾಕಿಲ್ಲ ಇನ್ನು. ನಿಂಗೆ ಒಳ್ಳೇದು ಮಾಡ್ತದ ನಿಂಗೆ ಜನ್ಮಕ್ಕೆ ಹೋಗೋ. ಪೂಜೆ ಮಾಡಿದ್ರೆ ಚೆನ್ನಾಗೈತೆ ಅಂತ ತೋರಿಸಿದೆ. ಬೆಳಿಗ್ಗೆ 6 ಗಂಟೆಗೆ ಬೆಳಿಗ್ಗೆ ಚೆನ್ನಾಗಿತ್ತಾ? ಮೆಣಸಿನ್ಕಾಯಿನೂ ಬೀನ್ಸ್ ಎಲ್ಲ ಮಿಕ್ಸ್ ಆಗ್ಬಿಟ್ಟವೆ. ಬೀನ್ಸ್ ಪಲ್ಯ ಗೈಸ್, ನಮ್ಮ ಮನೇಲಿ ಇವತ್ತು ಬೀನ್ಸ್ ಪಲ್ಯ, ಹೆಸರುಬೇಳೆ. ಅಮ್ಮ ಬೋಂಡ ಮಾಡ್ತೀಯ ವಡೆ ಮಾಡ್ತೀಯಾ? ಬೋಂಡ, ಪಾಯಸ, ಕಾಳುಳ್ಳಿ, ಆಮೇಲೆ ಇದು ಡ್ರಮ್ ಸ್ಟಿಕ್ ಸಾಂಬಾರ್, ನುಗ್ಗೆಕಾಯಿ ಸಾಂಬಾರ್ ನನ್ನ ಫೇವ್ರೇಟ್ ಗೈಸ್. ಆದ್ರೆ ನುಗ್ಗೆಕಾಯಿ ತಿನ್ನಲ್ಲ, ತಿಳಿ ಸಾಂಬಾರ್. ಬೂದು ಕುಂಬಳಕಾಯಿ ಏನಕ್ಕೆ ಅಂತ ನೋಡ್ತಾ ಇದ್ದೀರಾ? ಬೂದು ಕುಂಬಳಕಾಯಿ ಇನ್ನೊಂದು 15 ದಿವಸ ಆದ್ಮೇಲೆ ಹೇಳ್ತೀನಿ ಏನಕ್ಕೆ ಅಂತ. ಹಬ್ಬಕ್ಕಂತೂ ಅಲ್ಲ, ನನಗೆ ಗೈಸ್ ತುಂಬಾ ಒಳ್ಳೇದಾದ್ರು ಜ್ಯೂಸ್ ಕುಡಿದ್ರೆ. ನಮ್ಮ ಮನೇಲಿ ಪಕ್ಷ ಮಾಡ್ತಾ ಇದೀವಿ ಗೈಸ್. ಪಕ್ಷದ ಪೂಜೆ, ಅಮಾವಾಸ್ಯೆ ಪೂಜೆ, ಪಿತೃಪಕ್ಷ. ಏನ್ ಫುಲ್ ಝೂಮ್ ಆಗಿ ನೋಡಿಸ್ತಾನೆ. ನಾನು ಏನು ಹಾಕೊಂಡೇ ಇಲ್ಲ ಮುಖಕ್ಕೆ. ಆಮೇಲೆ ಸಬ್ಸ್ಕ್ರೈಬ್ ಆಗಿರೋರು ಅನ್ಸಬ್ಸ್ಕ್ರೈಬ್ ಆಗ್ಬಿಟ್ಟಾರೆ. ಇದಾಕಮ್ಮ ಕುಕ್ಕರ್ ಹಿಂಗ ಮಾಮೂಲಿ ಗೈಸ್. ಕುಕ್ಕರ್ನ ಹಾಕಕ್ ಮುಂಚೆ ಹಿಂಗ್ ಊದಬೇಕು. ಈ ತೂತಲ್ಲಿ ಏನಾದ್ರು ಮುಚ್ಕೊಂಡಿದ್ರೆ ಆಮೇಲೆ ಇಲ್ಲಿಂದ ಗ್ಯಾಸ್ ಆಚೆ ಬರಲ್ಲ. ಗ್ಯಾಸ ಏನಂತಾರೆ? ಪ್ರೆಷರ್ ಸ್ಟೀಮಾ? ಪ್ರೆಷರ್ ನೋಡಿ, ಅವನಿಗೆ ಗೊತ್ತಿಲ್ಲ, ನಾನು ಹೇಳ್ದೆ. ಆಮೇಲೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವತ್ತೂ ಅಷ್ಟೇ ಊದಿ. ಒಂದು ತೆಂಗಿನಕಾಯಿ ಹೊಡ್ಕೊಂಬ, ಇಲ್ಲೇ ಹೊಡಿಬೇಕು. ಇಲ್ಲಿ ನಾನೇ ಹೊಡ್ಕೊಡ್ತೀನಿ. ಕೊಬ್ಬರಿ ಏನೋ ಬೇರೆದು ಹಳೇದೇನಕ್ಕೆ ಹೊಸದ ಇಲ್ಲ, ಅದೆಲ್ಲ ಒಣಗೋಗ್ಬೇಕು. ಬರ್ತೈತೆ ಗೈಸ್. ಇದು ನಮ್ಮ ಮರದ ತೆಂಗಿನಕಾಯಿ. ನಮ್ಮಮ್ಮ ಸುಳ್ಕೊಂಡ್ ತಗೊಂಡ್ಬಂದಾರೆ. ಇವಾಗ ನಾನು ತೆಂಗಿನಕಾಯಿ ಹೊಡಿತೀನಿ ನೋಡ್ರಿ, ಹೆಂಗ್ ಹೊಡಿತೀನಿ, ಸಕ್ಕತ್ತಾಗಿ ಹೊಡಿತೀನಿ. ಇದ್ರ ಮೇಲೆ ಹೊಡೆದ್ರೆ ಬಿದ್ದೋಗ್ಬಿಡ್ತೈತಿ ಇದು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೀಟಾಗಿ ಸಿಪ್ಪೆ ಎಲ್ಲ ಸುಳಿಬೇಕು. ಸಿಪ್ಪೆನೇ ಇದೆಯೇನಮ್ಮ? ನಾರು ಸುಳಿಬೇಕು ಫಸ್ಟು. ಆಮೇಲೆ ಎಲ್ಲಮ್ಮ ಕಲ್ಲೆತ್ಕೊಂತಿದ್ದೀನಿ. ಅಯ್ಯೋ, ಚಿಕ್ಕ ಮನೆಗಳು ಗೈಸ್ ನಮ್ದು. ನೋಡಿ ಹೆಂಗ್ ಮಾಡಿದ್ದೀರ. ಆಮೇಲೆ ಈ ತರ ಒಂದು ಗ್ಲಾಸ್ ಇಟ್ಕೊಬೇಕು. ಏನಕ್ಕೆ ಕಟ್ ಮಾಡ್ದಮ್ಮ ಅಲ್ಲಿ? ಆಲೂಗಡ್ಡೆ ಬಿಡಿ ಅನ್ನೋದಲ್ಲ. ಅಯ್ಯೋ ಚಲೋ. ಅಮ್ಮ ನೋಡಿ ಗೈಸ್, ಇಷ್ಟೇ ತೆಂಗಿನಕಾಯಿ ಹೊಡಿಯೋ ವಿಧಾನ. ಸಖತ್ತಾಗಿ ಹೊಡೆದಿದ್ದೀನಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಅಮ್ಮ ನೋಡಿ ಹೊಡೆದಿದ್ದೀನಿ. ಈ ಎಳ್ನೀರನ್ನ ಹಿಂಗೆ ಕುಡಿಬೇಕು. ನನ್ನ ಮಗ ಕಿತ್ಕೊಂಡ್ಬಿಟ್ಟ. ಎಣ್ಣೆ ಹೊಡಿಯೋ ಗೈಸ್. ಅಲ್ಲ, ನಾನು ಮಜ್ಜಿಗೆ ಕುಡಿಯೋಕೆ ಹಂಗೆಲ್ಲ ಅನ್ಕೊಂಡ್ಬಿಟ್ಟಿರೋ ಗೈಸ್. ಆಮೇಲೆ ಅದ್ರಲ್ಲಿ ದಿನ ಮಜ್ಜಿಗೆ ಕುಡಿತೀನಿ. ನೆನ್ನೆ ಎಲ್ಲ ಫುಲ್ಲು ಲಿಕ್ವಿಡ್ ಡಯಟಲ್ಲೇ ಇದ್ದೆ. ಸಾಕ ಅವು ಕೊಟ್ಟು ಜಲಿತೀನಿ. ಖಾಲಿ ಎಲ್ಲ ತೊಳ್ದಾಕಿದ್ದೀನಿ. ನಮ್ಮ ಫ್ರಿಜ್ಜು ಫುಲ್ಲು ಬರೀ ಹೂವಾನೇ ಐತೆ. ಅಲ್ಲಿ ಬೋಂಡ ತಗೊಂಡಲ್ಲ ಮೆಣಸಿನ್ಕಾಯಿ ಇಲ್ಲ, ಒಂದೇ ಒಂದು ಬೆಳ್ಳುಳ್ಳಿ ತಗೋ. ಕಾಲವಾಯು ತಿನ್ಬಿಟ್ಟು ನೋಡ್ಲಾ? ಬೆಳ್ಳುಳ್ಳಿ ಒಂದ್ಸಕ ಇದು ಸುಳಿ. ಸುಳಿ ಇದೆ ಇದು ಪಲ್ಯಗೆ ಹೆಸರು ಬೇಳೆ ಬೇಕಲ್ಲ. ಹೆಸರುಬೇಳೆ ಆಮೇಲೆ ಎತ್ಕೊಳ್ಳೋಣ. ಇಲ್ಲ ಬೀನ್ಸ್ ಕುಯ್ಬಿಟ್ಟು ಕಟ್ ಮಾಡ್ಬೇಕಾ? ಕಟ್ ಮಾಡ್ಬಿಟ್ಟು ಕುಯ್ಬೇಕಾ? ಸುಮ್ಮನೆ ಕೂತಿರಲ್ಲ.
ಬೀನ್ಸ್ ಕುಯ್ಬಿಟ್ಟು ಕಟ್ ಮಾಡ್ಬೇಕಾ, ಕಟ್ ಮಾಡ್ಬಿಟ್ಟು ಕುಯ್ಬೇಕಾ? ಥು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕುಯ್ಬಿಟ್ಟು ತೊಳಿಬೇಕಾ, ತೊಳೆದ್ಬಿಟ್ಟು ಕುಯ್ಬೇಕಾ? ನೀನು ಸಣ್ಣ ಸಣ್ಣ ಕುಯ್ಬಿಟ್ಟು ಕಟ್ ಮಾಡ್ಬೇಕಾ, ಸಣ್ಣ ಕುಯ್ಬೇಕಾ? ಅಮ್ಮ ಕುಯ್ಬಿಟ್ಟು ತೊಳೆದ್ರೆ ಅದ್ರ ಇರೋದೆಲ್ಲ ಹೊರ್ಟೋಗ್ತೈತೆ. ಇಲ್ಲ ಇಲ್ಲ ಹೋಗು. ನಿಜ, ತೊಳೆದ್ಬಿಟ್ಟು ಕುಯ್ಬೇಕು. ಇದ್ರದ್ದು ಕೊಡು. ಹಸಿಮೆಣಸಿನ್ಕಾಯಿ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಹಸಿಮೆಣಸಿನ್ಕಾಯಿ ಜಾಸ್ತಿ ನಾನು ಅಡುಗೆನೇ ಮಾಡಲ್ಲ ಜಾಸ್ತಿ. ಇನ್ನೆಲ್ಲಿಂದ ಹಸಿಮೆಣಸಿನ್ಕಾಯಿ ತಿಂದು ಇವಾಗ ಹಬ್ಬಕ್ಕೆ ಬೇಕು ಅಂತ ಮಾತ್ರ ತರಿಸಿದ್ದೀನಿ. ನಾವು ಬರೀ ಲಿಕ್ವಿಡ್ ಡಯಟ್ ಅಲ್ಲಿ ಇರ್ತೀವಿ ವಾರದಲ್ಲಿ 4 ದಿನ. ಇವಾಗ ಮೆಣಸಿನ್ಕಾಯಿ ಕುಯ್ಬೇಕಾ? ಕುದೀತೈತೆ ನೋಡೋದು. ಮೆಣಸಿನ್ಕಾಯಿ ಕುಯ್ಬೇಕು, ಬೆಳ್ಳುಳ್ಳಿ ಅಷ್ಟೇನಾ ಇದು? ಆಹಾ. ಈ ಮೆಣಸಿನ್ಕಾಯಿ ಇಲ್ಲಿಕ್ಕಿವು ಇವು ಮಾತ್ರ ಕುಯ್ಬೇಕು. ಇವು ಮಾತ್ರ ಒಂದು ಸಣ್ಣ ತಟ್ಟೆ ಕುಯ್ದಿಕ್ರಿ. ಅದೇ ಬೋಂಡಾಗೆ ಇವು ರುಬ್ಕೊಳ್ಳೋಣ ಬೋಂಡಾಗ. ಇದು ಸುಡ್ತಾವ ಸಾಕಲ್ಲ ಹೆಸರು ಬೇಳೆ. ಸಾಕು. ಏನೋ ಅನ್ಕೊಂಡೆ ಚಿಕ್ಕ ಪ್ಲೇಟ್ ಒಂದು ಬೇಕು. ಎಲ್ಲ ಕಾಲಿತ್ತು. ಹಾಲು ಕಾಯಿಸ್ಬಿಟ್ಟು ಸಕ್ಕರೆ ಹಾಕಿ ಸಾವಿ ಹಾಕತ್ತಾನೆ. ನಿಂಗೆ ಮಾಡಕ್ ಬರಲ್ಲ? ಆಯ್ತಾ? ಮಾಡಕ್ ಬರಲ್ಲ. ಅದಾದಾಗ ಮಾಡ್ಬೇಕು ಅಂದಾಗ ಅದು ಬೇಡ, ಮಾಮೂಲಿ ಶಾವಿಗೆ ಪಾಯಸ ಮಾಡಿ. ಅಷ್ಟೇ ಅಷ್ಟೇ. ಈ ರೈತ ಶಾವಿಗೆ ಪಾಯಸ ಕೊಟ್ಟು ನಿಂಗೆ ಅದು ನಾನು ಮಾಡ್ಕೊಡ್ತೀನಿ ಬೇಡ. ಎಷ್ಟೊತ್ತು ಅರ್ಧ ಗಂಟೆ ಬೇಡ. ಈಗ ಮೆಣಸಿನ್ಕಾಯಿ ಕುಯ್ಬೇಕು ಗೈಸ್. ಫಸ್ಟು ಬೇರೆ ತರಕಾರಿ ಕಟ್ ಮಾಡೋಕೆ ಮುಂಚೆ ಮೆಣಸಿನ್ಕಾಯಿ ಕಟ್ ಮಾಡಬೇಕು, ಯಾಕಂದರೆ ಕೈ ಖಾರ ಆಗಿಬಿಡುತ್ತೆ. ಅಂದ್ರೆ ಇಲ್ಲೇ ಬಸ್ಸಿರೇನಮ್ಮ? ಹಾಂ, ಅಲ್ಲೇ ಬಸಿ. ನಾನು ಎಲ್ಲ ಕೆಲಸ ಮಾಡ್ತೀನಿ. ಅಡುಗೆ ಮಾಡ್ಬೇಕಂದ್ರೆ ಇಷ್ಟ ಮಾಡ್ತೀನಿ. ಹ್ಞೂ ಮಾಡ್ತೀನಿ ಬಿಡಿ, ಇದೇನು ಮಾಡೋಕ್ಕಾಗಲ್ಲ. ಅಮ್ಮ ಜಾಸ್ತಿ ಸಣ್ಣ ಕುಯ್ಬೇಕಾ ಏನು? ಮೆಣಸಿನ್ಕಾಯಿ? ಅವೇನು ಸುಮಾರು ದಕ್ಕ ಹಾಕಿದ್ವಿ. ಏನು ಕಲ್ಲಿಗೂ ಕೈಸ್ ನೋಡಿ ಎಷ್ಟು ನಿಧಾನಗೆ, ಎಷ್ಟು ಸಣ್ಣ. ಹಾಂ ಒಂದು ಬೇಗ ಮಾಡ್ತಾರೆ. ಹೌದಾ? ಮತ್ತೆ ದೇವಸ್ಥಾನದಾಗೆಲ್ಲ ಎಷ್ಟು ಸಣ್ಣ ಕುಯ್ದಿರ್ತಾರೆ. ಈ ಥರ ಮಾಡ್ತೀನಿ ಸಾಕು. ಮುನ್ರಾಜ್, ಮೆಣಸಿನ್ಕಾಯಿ ಬೇಕಾ? ಹಾಂ. ಎಣ್ಣೆ ಬೇಕಾ? ವಿದ್ಯಾಭಾರನ್ ರೆಸ್ಟೋರೆಂಟ್ ಐತೆ, ಹೋಗಿ ತಗೋಗು. ಗೈಸ್ ಇವತ್ತು ನಮ್ಮ ಅಪ್ಪಂಗೆ ಎಣ್ಣೆ ಪಾರ್ಟಿ. ತೆಗ್ದಿರ್ತಾರೆ, ಹೋಗೋಣ ಬೆಳಗ್ಗೆನೆ. ಎಲ್ಲ ತೆಗಿರ್ತೇವೆ. ನಿನಗೇನು ಗೊತ್ತು? ಹೋಗು ಅಲ್ಲೇ ಒಳಗೆ. ಕಾಲ್ಗೆ ಹಾಕ್ತೀಯಾ? ಕಾಲು ಎತ್ಕೊಳ್ಳೋ ತೊಟ್ಲಕಾಯಿ ಹೊಡೆದ್ಬಿಡ್ತಾರೆ ಗೈಸ್ ನಮ್ಮಮ್ಮ. ಗಂಡ್ಮಗ ಹೆಣ್ಮಗನ ಎಲ್ಲ ಒಂದು ನಿಮಿಷ ಚಾಕೊಂಡು ಫಸ್ಟ್ ಬೀನ್ಸ್ ಇರ್ಲಿ ಇರು. ಸಬ್ಬಕ್ಕಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಈಗ ತೆಕ್ಕೊಡ್ರಿ. ಬೇಗ ಬರಲ್ಲ ಅದು. ಚಾಕುನಾಗಿ ಹಂಗೆ ತಿನ್ನ ಕಚ್ಚಕ್ಕೂ ನಿಂಗೆ ಬರಲ್ಲ ಅಂದ್ರೆ ಇನ್ನೇನು ಮಾಡ್ಬೇಕು ಹೇಳು. ಗೈಸ್ ನಾನು ಡಬಲ್ XL ಅಲ್ಲಿ ಇದ್ದೆ, ಇವಾಗ XL ಬಂದಿದ್ದೀನಿ. ಆದರೂ ಎಷ್ಟು ಲೂಸ್ ನೋಡ್ರಿ, ಎಳ್ಕೊಂಡು ಸಾಕಾಗ್ತದೆ. ಇಷ್ಟು ಸಪ್ಪ ಇರ್ಲಮ್ಮ. ಏನು ಸುಮ್ಮನೆ ಅಷ್ಟೇನಾ? ಪ್ರೆಷರ್ ಕುಕ್ಕರಮ್ಮ, ಅದಕ್ಕೆ ಹಂಗೆ ಲೇಟಾಗಿ ಬರೋದು. ನಿಮ್ದೊಂದು ಕೂಗ್ ಲೆಕ್ಕ ಅದು. ನೀನು ಜೋರಾಗಿ ಕೂಗಾಗ್ತೀಯಲ್ಲ ನಮ್ಮ ಅಣ್ಣಂಗ, ಅದ್ರ ಲೆಕ್ಕ ಅದು. ಪೀಸ್ ಮಾಡಿ ಯಾವ ಥರ ಮಿಕ್ಸಿಗೆ ಹಾಕಕ್ಕ? ಮಿಕ್ಸಿಗೆ ನಾನು ಮಾಡ್ತೀನಿ. ಸಾರು ಕುತ್ಕೊಂಡು ಸಾಕಾ ಬಂದಿತ್ತಲ್ಲ. ಹ್ಞೂ, ಇನ್ನೊಂದು ಕೊಟ್ಟೆ ಬಿಡು. ನನಗಾಗ್ಬಿಟ್ಟಂತ ಆಮೇಲೆ ಏನೋ ಅಷ್ಟೊಂದು ಅದೇನದು? ಹಾಂ, ಕಿಸ್ಮಿಸ್ ಅದಲ್ಲ ಅದಲ್ಲ ಪಾಯಸ ಸಾಕು ಮಾಡಿ. ನಂಗೆ ಗೊತ್ತಿಲ್ಲ ನಿಂಗೆ ಎಷ್ಟು ಕಷ್ಟ ಮಾಡೋದು. ಇದು ಇದೇನಿದು? ಗೋಡಂಬಿ. ಇನ್ನ ಎತ್ತಿಕ್ಕಿರಿ. ಸಕ್ಕರೆ ಕೊಡ್ತೀನಿ. ಹ್ಞೂ, ಇಲ್ಲೇ ಐತಲ್ಲ. ಅದೆಲ್ಲ ಇರು, ಬೇರೆ ಕೊಡ್ತೀನಿ. ಸಾಕು ಸಾಕಿರೋ ಅಷ್ಟು ಪಾಯಸ. ಇಲ್ಲ ಅದಾಕೋ. ಸಾರು ಹುಣ್ಸೆ ಹಾಕ್ತಾರೆ. ಕುಯ್ದಿದ್ದಾಯ್ತಾ? ಹ್ಞೂ, ಎತ್ಕೊಬ ಪುಡಿ ಮಾಡೋದು. ಇಲ್ಲ
ಹಾಕೊಂಡ್ರೆ ಆಮೇಲೆ ಸ್ವಲ್ಪ ಹಾಕೊಳ್ಳೋಣ ಸಕ್ಕರೆ. ಕೊಬ್ಬರಿ ಪುಡಿ ಮಾಡಿ ಕಟ್ ಮಾಡಿ ಇದೆಲ್ಲ ಮಾಡಿ. ಏನ್ ಮುನ್ರಾಜ್? ಏನ್ ಬೇಕು ಮುನ್ರಾಜ್? ಆ ಸ್ವಿಚ್ ವರ್ಕ್ ಆಗಲ್ಲ ಅಂತ ತಾನೆ ಗುಬಾಳ್ ನನ್ ಮಗ ನೋಡ. ಇದು ಅದು ಎರಡು ಒಂದಕ್ಕೆ ಇಕ್ಕವ್ರೆ ಕನೆಕ್ಷನ್. ಅಲ್ಲೂ ಒಂದ್ ಮಾಡಿ ಇಲ್ಲೂ ಒಂದ್ ಮಾಡಿದ್ರೆ ಹೋಗ್ತದೆ. ಅವ್ನು ಆಗೋದಿಲ್ಲ ಅಂತ ಜಂಕ್ಷನ್ ಬಾಕ್ಸ್ ಹಂಗ ಹಾಕೊಂಡಿದ್ದೀರ ಅವಾಗ. ಗುಬಾಳ್ ನನ್ ಮಗ ಅವನು. ಚಮಣ ಚಮಣ ಎಲ್ಲಕ್ಕೆ ಕೈ ಇಸ್ಕೊಂಡ ಮುಂತವ ಒಂದ್ 4 ಬಿಡ್ಸ್ಬಿಟ್ಟು ನುಣ್ಣಗೆ ಕುಟ್ಕೊಡು. ಆಗ ಅದ್ರಾಗೆ ನೋಡಿ ಮಸಾಲೆ ಬರ್ತದೆ. ಕೊಡು ಏಲಕ್ಕಿ ಕಾಯಿ. ಇದು ನಾನು ಕಂಜೆಸ್ಟೆಡ್ ಏರಿಯಾಸ್ ಗೈಸ್. ನಮ್ಮ ಮನೆ ಕಸ್ಟಮೈಸ್ ಮಾಡ್ಕೊಂಡಿರೋದು ನಾನು ಒಬ್ಳಿಗೋಸ್ಕರ ಅನ್ನೋ ಥರ ಆಯ್ತು ನಮ್ಮ ಮನೆ. ಎಷ್ಟು ಬೇಕಮ್ಮ ಏಲಕ್ಕಿ? ಏಲಕ್ಕಿ ಇಲ್ಲ ಒಂದು 10. ಚಿಟ್ಟಿ ಮಾಡ್ಕೊಂಡು ಅದೇ ಟೀ ಪುಡಿ ಒಳಗೆ ಹಾಕಕ್ಕೆ ಕೆಳಗೆ ಎತ್ಕಮ್ಮ ಗೈಸ್. ನೋಡಿ ಇದು ನನ್ನ ಫೇವರೆಟ್ ಡಬ್ಬ. ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀನಿ. ನಮ್ಮ ಅಮ್ಮನೇ ಕೊಡ್ಸಿದ್ದು ಗೈಸ್. ಒಂದು 15 ವರ್ಷ ಆಗೈತೆ ಇದು ಕೊಡಿಸಿ. 15 ವರ್ಷ ಇಲ್ಲ, 12 ವರ್ಷ ಆಗೈತೆ ಕೊಡಿಸಿ. ಸಾಕಾ? ನಮ್ಮನೆ ಈಗ ಸುಳ್ಬಿಟ್ಟು ನುಣ್ಣಗೆ ಚಿಚ್ಕೊಂಡು ಮಮ್ಮಿ ಓಡ್ ಬೇಗ. ಇನ್ನು ಆಲೂಗಡ್ಡೆ ಇಲ್ಲ ಆಯ್ಕೆ ನೋಡು, ಈರುಳ್ಳಿ ಬಿಟ್ಟಾಗೈತೆ ನೋಡು ಗೈಸ್. ನನಗೆ ಈ ಏಲಕ್ಕಿ ನೋಡಿದಾಗೆಲ್ಲ ಸುಷ್ಮಿತಾ ಅವ್ರು ಬರ್ತಾರೆ. ಹಾಗಲ್ಲಿ ಹೇಲಾಕಿ ಕೊಟ್ಟಿದ್ದೀನಿ ಅಂತಾರಲ್ಲ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಏಲಕ್ಕಿ ಅಮ್ಮ, ಅದು ಹೇಲಾಕಿ ಅಲ್ಲ ಅಂತ. ಚಮಚಳ ಇದು ಕುಟ್ಟ ಹಿಂಗೋ 2 ಕಡೆನೂ ಮಾಡ್ಬಿಟ್ಟಾರೆ ಗೈಸ್. ನೀಟಾಗಿ ಕುಟ್ಟು. ಆಗೋಯ್ತು. ಹಿಂಗೆ ನನಗೆ ಕೊಟ್ಟಾರ್ಲಿ. ಇನ್ನೇನ್ ಕೊಡ್ತಾರೆ? ಗೈಸ್ ಇದು ನಾನು ಕುಟಾಣಿನ ಎಲ್ಲಿ ತಗೊಂಡಿದ್ದು ಗೊತ್ತಾ? ಅಂಗಡಿಯಲ್ಲಿ. ಇಲ್ಲ, ಉಕ್ಕುಡು ಮಾರಮ್ಮ ದೇವಸ್ಥಾನದಲ್ಲಿ. ತಗೋಮ್ಮ, ಸಾಕಮ್ಮ ನೋಡಮ್ಮ. ರುಬ್ಬೇಕಾ ಇದು? ಏನ್ ಮಾಡ್ದಮ್ಮ? ಕಾಳುಳಿ ಮಾಡಿದೆ, ಹ್ಮ್. ಆಮೇಲೆ ಅನ್ನ ಮಾಡಿದೆ, ಪಾಯಸ ಮಾಡಿದೆ. ಎಲ್ಲಿ ಪಾಯಸ? ಈಗ ಕೊಡು ನಂಗೆ ಸ್ವಲ್ಪ. ತಿನ್ಬಾರ್ದು, ಎಡೆ ಹಾಕೋದು ತಿನ್ಬಾರ್ದು. ಇಲ್ಲಿ ನೋಡು, ಇದು ಪಾಯಸ, ಅರ್ಥ ಆಯ್ತಾ? ಇದು ಪಾಯಸ. ಆಮೇಲೆ ಇದು ಈಗ ಇದು ವೈಟ್ ರೈಸು. ಆಮೇಲೆ ಆಯ್ತಾ, ಈಗ ಇದು ಕಾಳುಳಿ ಆಯ್ತಾ? ಇದು ಕಾಳುಳಿ ಆಯ್ತಾ? ಇದೇನು? ಅದು ಸಾಂಬಾರ್, ರಸಂ. ಆಮೇಲೆ ಈಗ ಹುಳಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಏನ್ ಹಾಕೋದು? ಕೋಸಂಬರಿ ಇಲ್ಲ ಐತೆ. ಕೋಸಂಬರಿ ಚಪಾತಿ ಮಾಡಿಲ್ಲ, ಐತೆ ಅನಿಸ್ತೈತೆ. ಚಪಾತಿ ಇದ್ರಾಗ ಹಾಕೊಂತೀನಿ ನಾನು ಸ್ವಲ್ಪ ಮೇಲೆ. ಗೈಸ್, ನಮ್ಮ ಅಮ್ಮ ಮುದ್ದೆ ಬಡಿಸ್ತಾ ಇದೆ. ಲೇ 3 ಮಗ್ಗನ.
ಗೈಸ್ ಇದು ನಮ್ಮ ರವಿಕುಮಾರ್ ಅವ್ರಿಗೆ ಜಾಸ್ತಿ ಇಷ್ಟ ಕೋಸಂಬರಿ, ಅದಕ್ಕೆ ಮಾಡ್ತಾ ಇದ್ದೀವಿ. ತೊಳಸ್ತಾ ಇರೋದು ಮಕ್ಕ ತೋರಿಸ್ತದ. ಬನ್ನಿ ಗೈಸ್, ಬನ್ನಿ ಫ್ರೆಂಡ್ಸ್, ಊಟ ಮಾಡಿ. ಊರಿಂದ ಕರ್ಕೊಂಬಂದು ಅಡುಗೆ ಮಾಡಿಸ್ತಾರೆ ಗೈಸ್. ಏನದು? ಇದು ಹುಳಿಕಾಯಿ ಪಲ್ಯ, ಇದು ಮುದ್ದೆ, ಗೈಸ್ ಅಡಿಗೆ ಮಾಡೋರ್ಗಿಂತ ಹೆಲ್ಪ್ ಮಾಡೋರ್ಗೆ ಕೆಲಸ ನೋಡಿ. ಸಾಮಾನು ಎಷ್ಟು ಸಾಮಾನು ಇವೆಲ್ಲ ತೊಳಿಬೇಕು ಇವಾಗ. ಇವಾಗ ಬಂದಿಲ್ಲ ದೊಡ್ಡದು. ಆಗೋ ಇಲ್ಲೈತಲ್ಲ ಒಡೆ ತಾನೇ ಹಾಕ್ಬೇಕಾಗಿದ್ದು. ಯಾವ್ದನ್ನ ಹಾಕ್ಬೋದು, ಯಾವ್ದು ಇದು ಮಾಡೋದು ಅಲ್ಲಿ ತೊಗೊಳ್ಳೋದು ಅಷ್ಟೇ. ಕ್ಲೀನಿಂಗ್ ಪ್ರೊಸೆಸ್. ಪಾತ್ರೆ ತೊಳೆಯೋದಕ್ಕೆ ಏನಾದ್ರು ದುಡ್ಡು ಕೊಡಂಗಿದ್ರೆ ಎಷ್ಟೊಂದು ದುಡ್ಡು ಕೊಟ್ಟಿರೋದು ನಮಗೆ ಹೆಣ್ಮಕ್ಳಿಗೆ. ತೊಳೆಯೋದಿಲ್ಲ, ಮಾಡು ತಿನ್ನು ತೊಳಿ, ಮಾಡು ತಿನ್ನು ತೊಳಿ. ಸಾಕು. ಇಲ್ಲ ಬೇಡಿರಮ್ಮ, ಚೆನ್ನಾಗಿ ಕರಮ್ ಕರಮ್ ಅಂತ ಬೇಯಬೇಕು, ಅವಾಗ ಚೆನ್ನಾಗಿರೋದು. ಕ್ರಿಸ್ಪಿಯಾಗಿರ್ಬೇಕು, ಕ್ರಿಸ್ಪಿಯಾಗಿ. ಹಾಂ, ಆಮೇಲೆ ನಿಂಗೆ ಚಿಕನ್ ಕೈಮಾ ಮಾಡಕ್ಕದ ಎಲ್ಲ ಇರ್ತದೆ. ಮತ್ತೆ ಒಂದು ದಿವಸ ಅದೊಂದು ರೆಸಿಪಿ ಮಾಡೋಣ. ಕೈಮಾ ನಾನು ಹುಟ್ಟಾಗಿಂದ ಒಂದಿಸ್ಕೊ ಮಾಡಿಲ್ಲಲ್ಲಮ್ಮ. ನಾನು ಹುಟ್ಟಿದಾಗಿಂದಲೇ ಮಾಡಿಲ್ಲ. ಕೈಮಾ ಅಲ್ಲೇ ಮಾಡ್ಸ್ಕೊಂಬರ್ಬೇಕು. ಉಂಡೆ ಮಾಡಿದ್ರೆ ಇದೇನೋ ಮಿಕ್ಸಿಗೆಲ್ಲ ಹಾಕಿ ರುಬ್ಬಿ ಮಾಡ್ತಾರೆ. ಆಗೋ ಮಾಡ್ತಾರಂತೆ, ಗೊತ್ತಿಲ್ಲ. ನಾನೇನು ಎಂದು ಮಾಡಿದ್ರು. ರಾಧಮ್ಮ ಚೆನ್ನಾಗಿ ಮಾಡ್ತದೆ. ನಾನು ಹುಟ್ಟಿದ್ಮೇಲೆ ನೀವು ಹುಟ್ಟಿರೋ ಸುಂದರಮ್ಮ. ಹೌದು, ರಾಧಮ್ಮನ ಮಾಡೋಡೆ ತಿಂದಿದ್ದೀನಿ. ನಮ್ಮ ದೊಡ್ಡಮ್ಮ ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಬೇಗಮ್ಮ ಇದೆ ಎಲ್ಲ ಬರ್ತದೆ ಸೋಂಬೇರಿ ಮಾಡಕ್ಕ. ಹೇಳಿ ಮಾಡಿರೋದೇ ಎರಡು ತಟ್ಟೆನಕ್ಕ 2 ಅಡಿ ಹಾಕ್ಬೇಕು. ಒಂದು ಅವರ ಅಪ್ಪ ಅಮ್ಮ, ಅವ್ರ ತಾತ ಅಜ್ಜಿ ಅವ್ರಿಗೆಲ್ಲ ಒಂದು. ಉಪ್ಪಿನಕಾಯಿ ಎತ್ಕೊಂಡು ಎತ್ಕೊ ಹಪ್ಪಳ ಇವಾಗ ಹೊಡೆಬೇಕು. ಈಗ ಆಮೇಲೆ ಕಲಿಸ್ಬೇಕಲ್ಲ. ಹ್ಞೂ ಕಲಿಸಿ, ಅದೇ ಬೇಕಾಗ್ತದೆ. ಗೈಸ್ ಇದು ನನ್ನ ಫೇವ್ರೇಟ್. ಇದು ನಾವು ಮಾತಾಡಿದ ಪ್ರಕಾರ ಮ್ಯಾರೇಜ್ ಅಗ್ರಿಮೆಂಟ್ ಇದೆ. ರವಿಚಂದ್ರನ್, ರಮ್ಯಾ ಕೃಷ್ಣ ಅಭಿನೇತ ಮಾಂಗಲ್ಯಂ ತಲುಪುರಾನೇನ ಇಂದು ಸಂಜೆ 6ಕ್ಕೆ. ಮುದ್ದೆ ಇಡೋಣ ಗೈಸ್. ಮುದ್ದೆಗೆ ಇವಾಗ ಕಾಳುಳಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್. ಅವ್ರ ಮುದ್ದೆ ತಿಂದಾದ್ಮೇಲೆ ಅನ್ನ ಇಕ್ಕು. ತಿಂತ ಸ್ಟೆಪ್ ಬೈ ಸ್ಟೆಪ್ ಪೂಜೆ ಮಾಡ್ಬೇಕಲ್ಲ. ಎರಡೂವರೆ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ 2:30ಗೆ ಊಟ ಆಗ್ತಾರೆ ಅನ್ಕೊಂತಾರೆ. ನಗೋಕೆ, ಕಣ್ಣೀರು ಹಾಕೋಕೆ, ಸಂತೃಪ್ತಿಯನ್ನು ಅನುಭವಿಸೋಕೆ, ಜೊತೆಗೆ ಸಮಾಧಾನ ಕಂಡುಕೊಳ್ಳೋಕೆ, ಬಂಧಗಳನ್ನು ಭಾವದಿಂದ ಬೆಸೆಯುವ ಸಂಸ್ಕೃತಿಯ ಮೂಲದಿಂದ ಹೆಣೆಯುತ್ತದೆ. ರೇಷ್ಮೆ ನುಗ್ಗೆಕಾಯಿ ಸಾಂಬಾರು.
ರವಿಕುಮಾರ್ ಅವರ ಫೇವ್ರೆಟ್. ನಿಂಗೇನಪ್ಪ ಇದು ರವಿಕುಮಾರ್? ಗೈಸ್, ಈ ನುಗ್ಗೆಕಾಯಿದೆ ಒಂದು ಕತೆ ಐತೆ ಗೈಸ್. ಒಂದೊಂದು ನುಗ್ಗೆಕಾಯಿ ಹಾಕ್ಬೇಕಾ 2 ತಟ್ಟೆಗೂ? ಹಾಕು ಒಂದೊಂದು 2 ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ತಾಸು ಪಡ್ಕೋಬೇಕು. ಹ್ಞೂ, ಬಾಗಿಲು ತಟ್ಬಿಟ್ಟು ಒಳಗೆ ಬರಬೇಕು. ಯಾಕ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ತಿಂತಾ ಇರ್ತಾರೆ ಚಮ್ಮ. 5 ನಿಮಿಷ ಅಷ್ಟೇ. ಎಲ್ಲ ಶಾಸ್ತ್ರಗಳು ಚಮ್ಮ, ದೊಡ್ಡವ್ರು ಅಷ್ಟಿಲ್ದ್ರೆ ಹೇಳಲ್ಲ. ಇನ್ನೇನು ಪಾಯಸ ಇಟ್ಟಿದ್ದೀನಿ. ಉಪ್ಪು, ಉಪ್ಪಿನಕಾಯಿ, ಸ್ವೀಟ್ ಇಡಬೇಕು ಇಲ್ಲ ಚಮ್ಮ. ವೆರಿ ಸ್ವೀಟ್. ಫ್ರೂಟ್. ಅಲ್ಲ, ಫ್ರೂಟ್. ಗಾಬರಿ ಆಗ್ಬಿಟ್ಟೆ ಗೈಸ್ ಇವಾಗ ನಾನು. ಹೋಗ್ಬಿಟ್ಟಪ್ಪ ಅಂತ. ಸ್ವೀಟ್. ಇದು ಯಾವುದು ರವಿಕುಮಾರ್ ಅವ್ರು ತಿಂತಾ ಇರಲಿಲ್ಲ ಇಷ್ಟಪಟ್ಬಿಟ್ಟು, ಆದರೂ ಇಡಬೇಕು. ಅಮ್ಮ ಇದು ಎಲ್ಲಿ ಕದಮ್ಮ? ತಟ್ಟೆ ಮುಂದೆ ಇಕ್ಕಮ್ಮ. ದೀಪ ಇಕ್ಕಪ್ಪ. ಇವತ್ತನ ಚಿಕ್ಕ ಮನೆ ನಮ್ದು, ಏನು ಮಾಡೋದು? ಇಷ್ಟಮ್ಮ ಸ್ವೀಟ್ ಬಾಕ್ಸ್ ಇಟ್ಕೊಂಬ ಹಂಗೆ. ಅದೇನು ಬೀಳಲ್ಲ ಬಿಡು, ನೋಡು ಗಟ್ಟಿಗೈತೆ. ಚಮ್ಮ ಪ್ಲೇಟ್ ಎತ್ಕೊಬೋಗಲ್ಲ, ಅದು ವೈಟ್ ಎಲ್ಲೈತೆ ಆ ಥರದ್ದು ಮಾಮೂಲಿ. ನೀಟಾಗಿ ತಳ್ಳಬೇಕಮ್ಮ ಅದು. ಚಿಕ್ಕದು ಎತ್ಕೊಬಮ್ಮ ಈ ಥರದ್ದು. ಇರ್ಲಿ ಅಲ್ಲಿ ಇಡಿಸ್ತದೇನೋ. ನೀರು ಎತ್ಕೊಂಬತ್ತೀನಿ. ಸಾಂಬ್ರಾಣಿ ಕಡೆ ಖುಷಿ ಆಗ್ತಿಲ್ವಾ? ನನಗೆ ಏನಿಲ್ಲ, ನಾನಿದ್ರೆ ನಾನು 15 ಸಾವಿರದಲ್ಲಿ ಮನೆ ಬಾಗಿಲು ಈಗ ಹೋಗ್ತಾ ಲೈಟಲ್ಲಿ ಹೋಗ್ತೀನಿ, ಕರ್ಕೊಂಡ್ಬರ್ತೀನಿ. ಈ ಪಾಡಿಗೆ ಬೆಂಕಿ ಹಾಕ್ಬಿಟ್ಟು ಓದ್ತಾ ಹೋಗ್ತಾರೆ. ನೋಡ್ಬಮ್ಮ, ಇಲ್ಲಿ ಎಷ್ಟು ಜನ ಇರ್ತಾರೆ? ಪೂಜೆ ಮಾಡ್ರಿ.
ಅಲ್ಲಿ ಏನು ತಟ್ಟೆಗೆ ಮಾಡು. ಸಾಕು ಬಾ. 8 ಗಂಟೆಗೆ ಹೋಗಿದ್ದ ಬರಕಲ್ಲ. ಎಲ್ಲಿ ಹೇಳ್ಕೊಂಡು ನೀವು ಅಜ್ಜಿ ತಾತ ಹೇಳ್ಕೊಂಡು ಬೇರೆ ಮಾಡು ಪೂಜೆ. ಯಾವಾಗ ನೋಡು ಬೇರೆ ಫೋನು ಯಾರು ನಿನಗ. ಮಾವನ ನಾನು ಮೊನ್ನೆ ಹಾಕಿದ್ದೀನಿ ಎಲ್ಲ ನೆನೆಸ್ಕೊಂಡು ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ. ಚಿಪ್ಪು ಇಕ್ಲಿಲ್ಲ ಮಾಡು. ಇದೇ ವರ್ಷ ಎಲ್ಲ ಬಂದಿರೋದು ನಾನು ಫಸ್ಟು. ಅವತ್ತು ಬಂದಿದ್ದೆ, ಎಲ್ಲ ಆದ್ಮೇಲೆ ನಾನ್ ವೆಜ್ ತಿನ್ನಕ್ಕೆ ಬಂದೆ ಯಲಂಗದಲ್ಲಿ. ಇರು ಅಣ್ಣ ಮಾಡಲಿ ಇರು. ಬರ್ತಾ ಇದ್ದೀವಿ ತಿಂದಿರ್ತಾರೆ ಇಷ್ಟು ಬೇಗ ಹೋಗಿ ತುಂಬ್ಕೊಂಬಿಟ್ಟೈತೆ. ನುಗ್ಗೆಕಾಯಿ ಮಾತ್ರ ತಿನ್ಕೊಂಡು ಹೋಗಿರ್ತಾನೆ ಬಂದು. ಏನ್ ತಿಂದವ್ರೆ? ಯಾರು ಇವ್ರಲ್ಲ? ಚೆನ್ನಾಯ್ತಾ ಮುನ್ರಾಜ್? ತಿಳಿದ ಚಮ್ಮ ತಿಳಿ ಸಾಕಾ? ಇನ್ನು ತಿಂದೆ ಇಲ್ಲ, ಅವಾಗ ಸುಸ್ ಅಂತ ನೀವನು. ಸಾಕಾ? ಬೋಂಡಾನ ಸಾಂಬಾರಲ್ಲ ಅದ್ಗೊಂದು ತಿನ್ನೋದು ಇವನು. ಯಾವುದೂ ಇಲ್ಲ. ಪಲ್ಯ ಮಾತ್ರ ತಿಂದಿಲ್ಲ. ಒಬ್ಬಟ್ಟನ್ನ ಆಲೂಗಡ್ಡೆ ಪಲ್ಯದಲ್ಲಿ ತಿನ್ನೋದು. ಎಲ್ಲ ಉಲ್ಟಾ ನನ್ನ ಮಗ ಇವನು. ನಮ್ಮ ಅಗ್ರಜ ಬಂದಿದ್ದ ಗೈಸ್ ನಮ್ಮ ಮನೆಗೆ, ಪಾಯಸ ತಿಂತವನೆ. ಖಾಲಿ ಆಗೋಯ್ತು. ಅವನ ಶರ್ಟಿಗೆ ಮ್ಯಾಚಿಂಗ್ ಬಟ್ಲು ಕೊಟ್ಟಿದ್ದೀನಿ. ಅವಳು ಪಲ್ಯಗಳೇನು ತಿಂತಾ ಇಲ್ಲ, ಅವಳೆ ಚಿಕ್ಕ ಮಗು ಥರ ಬರೀ ಸಾಂಬಾರಾಗಿ ತಿಂತವನೆ. ನುಗ್ಗೆಕಾಯಿಯೂ ತಿಂತಾ ಇಲ್ಲ. ನುಗ್ಗೆಕಾಯಿ ಹಾಕಿಲ್ಲ ಕಂಜೂಸ್ ಅವರು. ಅಮ್ಮ ಯಾಕಮ್ಮ ನುಗ್ಗೆಕಾಯಿ ಹಾಕಿಲ್ಲ? ನಮ್ಮಮ್ಮನು ನಮ್ಮ ಅಣ್ಣ ಏನು ತಿನ್ನಲ್ಲ ಅಂತ ನಮ್ಮ ಅಮ್ಮನೇ ಹೇಳ್ಬಿಡ್ತದೆ ಫಸ್ಟೇ, ಯಾಕಮ್ಮ ನುಗ್ಗೆಕಾಯಿ ಹಾಕಿಲ್ಲ? ಈಗ ತಗೊಂಡೋಗ್ತಾ ಇದ್ದೀನಲ್ಲ, ಊಟ ಬಡ್ಸಕ್ ಬರಲ್ಲ ಗೈಸ್ ನಮ್ಮಮ್ಮಗೆ. ಇವಾಗ ಎತ್ಕೊಂಡು ಹೋಗ್ತೈತೆ ಮಾಡಕ್ ಒಂದಿರೋದಂತೀಯ. ಹ್ಞೂ ಚಿಕ್ಕ ಹುಡುಗನ ಥರ ಟ್ರೀಟ್ ಮಾಡ್ತಾ ಇರ್ತದೆ ಇನ್ನೂ ನಿನ್ನ ನಮ್ಮ. ಬೆಳಿಗ್ಗೆ ಇಲ್ದೆ ಎಷ್ಟು ಕೆಲಸ ಮಾಡಿರೋದು. ನಮ್ಮಮ್ಮ ನೋಡ್ರಿ ಗೈಸ್ ಮ್ಯಾಚಿಂಗ್ ಸ್ಟಿಕ್ಕರು. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಅವ್ರಿಗೆ ಎಡೆ ಹಾಕಿ ಹಾಗೆ ನಾವು ಕೂಡ ಊಟ ಮುಗಿಸ್ಕೊಂಡು ಇಲ್ಲಿ ಸ್ಮಶಾನಕ್ಕೆ ಬಂದ್ವಿ. ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಸಮಾಧಿ ಹತ್ರ. ಏನಕ್ಕೆ ಊಟ ಮಾಡಿಬಿಟ್ಟು ಬಂದ್ವಿ ಅಂದರೆ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಉಪವಾಸ ಇದ್ವಲ್ಲ. ಅದು ಮನೆಯಲ್ಲೇ ಊಟ ಎಡೆ ಹಾಕೋದು, ಇಲ್ಲಿ ಸಮಾಧಿ ಹತ್ರ ತೊಗೊಂಡು ಬಂದು ಹಾಕೋದಿಲ್ಲ. ಅದಕ್ಕೋಸ್ಕರ ಮನೆಯಲ್ಲಿ ಪೂಜೆ ಮಾಡಿದ್ರೆ ಆಯಿತು ಅಂತ ಹೇಳ್ತು ಅಮ್ಮ. ಅದಕ್ಕೆ ಊಟ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಹಾಗೆ ಅಪ್ಪಲ್ ನಮ್ಮ ಅಣ್ಣನೂ ಬಂದಿದ್ದ, ಅವನು ಊಟ ಮಾಡ್ಕೊಂಡು ಹೋದ. ಏನೋ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋದ, ಅವನ ಸಮಾಧಿ ಹತ್ರ ಬರಲಿಲ್ಲ. ಮನುಷ್ಯ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಗೈಸ್ ಲಾಸ್ಟಿಗೆ ಬರೋದು ನೋಡಿ ಇದೇ ಪರ್ಮನೆಂಟ್ ಮನೆ ಅಂತ. ಕೆಲವರು ಸಮಾಧಿ ಕಟ್ಟಿಸ್ತಾರೆ, ಕೆಲವರು ಸಮಾಧಿ ಕಟ್ಸಲ್ಲ. ಸಮಾಧಿ ಕಟ್ಸೋದು ಏನಕ್ಕೆ ಅಂದರೆ ಅದು ಹಾಗೆ ಬಿಟ್ಬಿಟ್ರೆ ಅದನ್ನ ಅಲ್ಲಿ ಏನು ಇಲ್ವೇನೋ ಅಂತ ಅಂದ್ಕೊಂಡು ಅದನ್ನು ಮತ್ತೆ ಎಲ್ಲ ತೋಡ್ಬಿಟ್ಟು ಬೇರೆಯವ್ರನ್ನ ಉಣ್ಬಿಡ್ತಾರೆ. ಅದಕ್ಕೋಸ್ಕರ ಒಂದು ನೆನಪಿಗೆ ಇರಲಿ ಅಂತ ಸಮಾಧಿ ಕಟ್ಟಿಸ್ತಾರೆ. ಬದುಕಿರೋ ಅಷ್ಟು ದಿನ ಇದು ನಂದು, ಅದು ನಿಂದು, ಮನೆ ನಂದು, ಆಸ್ತಿ ನಂದು ಅಂತ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಕೆಲವರು. ಸತ್ಮೇಲೆ ಏನಿದೆ ಗೈಸ್ 3 ಅಡಿ 6 ಅಡಿ ಅಷ್ಟೇ ಜಾಗ ನಮಗೆ ಪರ್ಮನೆಂಟು.
ಕೆಲವೊಬ್ರಿಗೆ ಅದು ಕೂಡ ಪರ್ಮನೆಂಟ್ ಇರಲ್ಲ, ಸುಮ್ಮನೆ ತೊಗೊಂಡ್ಬಂದು ಊದ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಒಂದು ಸಾಂಬ್ರಾಣಿ ಕಡ್ಡಿ ಹಚ್ಚಲ್ಲ, ಅವ್ರಿಗೆ ಒಂದು ಹೂವು ಹಾಕಲ್ಲ, ಪೂಜೆ ಮಾಡಲ್ಲ, ಏನೂ ಮಾಡಲ್ಲ. ಬದುಕಿರೋವಾಗ ರೆಸ್ಪೆಕ್ಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಕೆಲವರು ಸತ್ತ ಮೇಲಂತೂ ಅವ್ನು ತುಂಬ ಒಳ್ಳೆಯವನು, ಅವಳು ತುಂಬ ಒಳ್ಳೆಯವಳು, ಸತ್ತೋಗ್ಬಾರ್ದಾಗಿತ್ತು, ಇನ್ನೂ ಇರಬೇಕಾಗಿತ್ತು, ಈ ಥರ ಅಂದ್ಕೊಳ್ಳೋರೆ ಜಾಸ್ತಿ. ಏನು ಮಾಡೋಕ್ಕಾಗಲ್ಲ, ಇದ್ದಾಗ ವ್ಯಾಲ್ಯೂ ಗೊತ್ತಾಗಲ್ಲ ಮನುಷ್ಯಂದು, ಹೋದ್ಮೇಲೇ ಗೊತ್ತಾಗೋದು. ಈ ಸಮಾಧಿದಂತೂ ನಿಜ ಕಟ್ಸ್ಬೇಕಂದ್ರೆ ನನಗೆ ಕಣ್ಣಲ್ಲಿ ರಕ್ತನೇ ಬಂತು ಗೈಸ್. ಕೈಯಲ್ಲಿ ದುಡ್ಡಿದೆ ಇಲ್ಲ ಅಂತಲ್ಲ, ಬಟ್ ಅದು ಕಟ್ಸೋದಕ್ಕೆ ನನಗೆ ಯಾರೂ ಹೆಲ್ಪಿಗೆ ಬರಲಿಲ್ಲ ಆವಾಗ. ಅದು ಕಟ್ಟೋಕ್ಕೆ ಜನನೂ ನನಗೆ ಸಿಗಲಿಲ್ಲ. ಇನ್ನೇನು ವರ್ಷ ತುಂಬೋಗ್ಬಿಡ್ತಾ ಇದೆ, ವರ್ಷ ತುಂಬಿದ ಮೇಲೆ ಕಟ್ಟಬಾರ್ದು, 3 ವರ್ಷದ್ದು ಆದಮೇಲೆ ಕಟ್ಟಬೇಕು, ವರ್ಷ ತುಂಬೋದ್ರ ಒಳಗಡೆ ಕಟ್ಟಬೇಕು, ಆಮೇಲೆ 3 ವರ್ಷದವರೆಗೂ ಕಟ್ಟಂಗಿಲ್ಲ ಸಮಾಧಿನ, ಈ ಥರ ಎಲ್ಲ ಹೇಳಿ ಎದುರಿಸ್ಬಿಟ್ಟಿದ್ರು. ಜನನೇ ಸಿಗ್ತಾಯಿಲ್ಲ, ಯಾರು ಕೇಳಿದ್ರು ನಾವು ಸಮಾಧಿ ಕಟ್ಟಲ್ಲ, ನಮ್ಗೆ ಅದು ಬರಲ್ಲ ಅಂತಾರೆ. ಅವ್ರ ರಿಲೇಟಿವ್ಸ್ನೇ ನಾನು ಕೇಳಿದ್ದೀನಿ, ಎಷ್ಟು ಸಲ ಕೇಳಿದ್ದೀನಿ, ಹೇಳ್ತೀನಿ, ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ. ಅವ್ರು ನನಗೇನು ಇನ್ಫಾರ್ಮೇ ಮಾಡಲಿಲ್ಲ. ಲಾಸ್ಟ್ಗೆ ಅಮ್ಮ ನಮ್ಮ ಚಿಕ್ಕಪ್ಪ ಹತ್ರ ಮಾತಾಡಿ ನಮ್ಮೂರಲ್ಲೇ ಒಂದಷ್ಟು ಜನ, 1-2-3 ಜನವನ್ನು ನಮ್ಮ ಅಮ್ಮನೇ ಅರೇಂಜ್ ಮಾಡಿ ಕಳಿಸಿದ್ರು. ನಮ್ಮಪ್ಪನೂ ಬಿಲ್ಡಿಂಗ್ ಕಾಂಟ್ರಾಕ್ಟರೇ, ಬಟ್ ನಮ್ಮಪ್ಪ ಕೈಲಿ ಕಟ್ಸ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಬೇಡ ಅಂತಂದ್ಬಿಟ್ಟು ಊರಿಂದನೇ ಜನನ ಕರ್ಕೊಬಂದು ಕಟ್ಸಿದ್ವಿ. ಅದು ಒಂದಿಂದಲೇ ಕಟ್ಟಬೇಕಂತೆ. ಆವತ್ತಿನ ದಿವಸ ಎಲ್ಲ ನೋಡಿ ಅಲ್ಲಿ ಕಾಣ್ತದೆಯಲ್ಲ ಮಂಟಪದ ಥರ, ಅಲ್ಲೇ ನಾಷ್ಟ ಊಟ ಎಲ್ಲ ಅಲ್ಲೇ ಕುತ್ಕೊಂಡು ಮಾಡಿದ್ದೀವಿ ನಾವು. ಬೆಳಗ್ಗೆನೇ ಬಂದು ಸಂಜೆ ಅಷ್ಟರಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋದ್ವಿ. ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರು ತೊಗೊಂಡು ಬಂದು ಕೊಡೋರು ಇರಲಿಲ್ಲ ಆವತ್ತು. ನಾನು ಮತ್ತು ನಮ್ಮ ಮಾವನ ಮಗಳು ಇಬ್ಬರೇ ಎಷ್ಟು ಓಡಾಡಿದ್ದೀವಿ ಅಂದರೆ ಅದನ್ನ ದಿನ ನಾನು ಮರೆಯೋದೇ ಇಲ್ಲ. ಏನು ಹೇಳಬೇಕು ಅಂತ ಗೊತ್ತೇ ಆಗಲ್ಲ ಗೈಸ್. ಬದುಕಿರೋವಾಗ ಮಾತ್ರ ಮನುಷ್ಯನ್ನ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಜನ. ಅದೇ ಸತ್ತೋದ್ಮೇಲೆ ಅವ್ರು ಯಾರೋ ನಾವ್ಯಾರೋ ಅನ್ನೋ ಥರ ಇದ್ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಕೆಲವ್ರ ಮನಸ್ಥಿತಿ ಹಾಗೆ ಇರುತ್ತೆ. ಇದು ನೋಡಿ ರವಿ ಅವ್ರ ಅಪ್ಪ ಅಮ್ಮ, ಇವರು ನನಗೆ ಇವ್ರದ್ದು ಸಮಾಧಿ ಇಲ್ಲಿದೆ ಅಂತಲೇ ಗೊತ್ತಿಲ್ಲ, ರೀಸೆಂಟಾಗಿ ಗೊತ್ತಾಗಿದ್ದು. ನಾನು ಮರ್ತೋಗ್ಬಿಟ್ಟಿದ್ದೆ ಇವ್ರದ್ದು ಇಲ್ಲಿದೆ ಅಂತ. ಆಮೇಲೆ ಹೌದಲ್ವ ಅವ್ರದ್ದು ಇಲ್ಲೇ ಇದೆ ಅಂತಂದ್ಬಿಟ್ಟು ಉಳಿದಿರೋ ಹೂನೇ ಎಲ್ಲ ತೊಗೊಂಡ್ಬಂದು ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗ್ತಿದ್ದೀನಿ. ಬಟ್ ನೆಕ್ಸ್ಟ್ ಇಯರಿಂದ ನೆನಪಿಗಿಟ್ಕೊಂಡು ಚೆನ್ನಾಗಿಯೇ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅವರಿಗೂ ಕೂಡ ಪೂಜೆ ಮಾಡಿದ್ವಿ. ಬಟ್ ರವಿ ಬದುಕಿರೋ ಅಷ್ಟು ವರ್ಷವೂ ಅವ್ರ ಅಪ್ಪ ಅಮ್ಮನ ಸಮಾಧಿ ಎಲ್ಲಿದೆ ಅಂತ ಅವ್ರು ನನಗೆ ತೋರಿಸೇ ಇಲ್ಲ. ಕೇಳಿದಾಗ ಇಲ್ಲ ಅಲ್ಲಿ ಹೋಗೋಕ್ಕಾಗಲ್ಲ, ಜಾಗ ಇಲ್ಲ, ಇದೇ ರೀಸನ್ ಹೇಳ್ಕೊಂಡು ಬಂದರು. ಬಿಡಿ ಹೋಗಲಿ, ಯಾಕೆ ಇವಾಗ ಅದೆಲ್ಲ ನೆನಪು ಮಾಡ್ಕೊಳೋದು. ಫೈನಲಿ ಪಿತೃಪಕ್ಷ ನಾನು ಮಾಡಿದೆ, ಮುಗಿಸ್ದೆ ಅನ್ನೋ ಒಂದು ನೆಮ್ಮದಿ ನನಗಿದೆ. ಯಾರು ನನಗೆ ಎಷ್ಟೇ ಅನ್ಯಾಯ ಮಾಡಿರಲಿ ಗೈಸ್, ನಾನು ಸಾಯೋವರೆಗೂ ಈ ಪಿತೃಪಕ್ಷ ಅವ್ರಿಗೆ ನಾನು ಧೂಪ ಹಾಕೋದು ಮಾತ್ರ ಬಿಡಲ್ಲ. ಎಲ್ಲ ಕರ್ಮಕ್ಕೆ ಬಿಡ್ತೀನಿ, ಕರ್ಮನೇ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್. खत्म, बाय बाय, टाटा, गुड बाय, गया.